ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದರ ಜೊತೆಗೆ ಏನಂತಂದರೆ ಈಗ ಏನಂತಂದರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಆಟೋ LPG ಬಂಕ್ಗಳು ಈಗ ಬಂದ್ ಆಗಿದ್ದಾವೆ. ಸದ್ಯ ಏನಂದರೆ ಕೊಪ್ಪಳದಲ್ಲಿರುವಂಥ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದರೆ ಹೊಸಪೇಟೆ ರಸ್ತೆಯಲ್ಲಿರುವಂಥ ಗೋ ಗ್ಯಾಸ್ ಆಟೋ LPG ಬಂಕ್ನಲ್ಲಿದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದಾಗಿದೆ. ಇದರಿಂದ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಚಾಲನೆ ಮಾಡ್ತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ LPG ಸಿಗದೆ ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, LPG ಸಿಗದೆ ತಮ್ಮ ಆಟೋಗಳನ್ನು ಇದೇ ಒಂದು ಬಂಕ್ನಲ್ಲಿ ಈಗ ಲೈನ್ ಆಗಿ ಇಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ ನನ್ನ ಇನ್ನೊಂದು ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಏನಂದರೂ 10ಕ್ಕೂ ಹೆಚ್ಚು ಆಟೋಗಳು ಏನಂತಂದರೆ LPG ಸಿಗದೆ ಪಂಪ್ಗಳ ಮುಂದೆ ಇಲ್ಲಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ಇವರೆಲ್ಲರೂ ಕಳೆದ 2 ದಿನಗಳಿಂದ ಯಾವುದೇ ರೀತಿಯಾದಂಥ ನಾವು ಸರ್ವಿಸನ್ನು ಕೊಡೋಕ್ಕಾಗ್ತಾ ಇಲ್ಲ, ದಿನದ ದುಡಿಮೆಯನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈಗ ಗ್ಯಾಸ್ ಮುಖಾಂತರ ಇವರು ನಗರದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನು ಮಾಡಿದರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗುತ್ತೆ, ಅಂದರೆ ಖರ್ಚಾಗುತ್ತೆ. ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ. ಇಲ್ಲಿಗ ಏನಂತಂದರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನು ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡಿರಿ, ಏನಾಗೈತೆ ಪಂಪ್ ಒಳಗೆ? ಸರ್ ನಿನ್ನೆ ಸ್ಟಾಕ್ ಖಾಲಿ ಆಗಿದೆ ನಮ್ಮದು ಮಧ್ಯಾಹ್ನದಿಂದ. ಅದ್ರಾಗ ಸ್ಟಾಕ್ ಬರುತ್ತೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರುತ್ತೆ ಸರ್. ಇಷ್ಟು ದಿನ ಚಲೋ ಇತ್ತು ಸರ್ ಬಂಕ್, ಇವಾಗ ಖಾಲಿ ಆಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿ ಆಗಿದೆ ಸರ್. ಈಗ ಮತ್ತೆ ಬರೋಂಥ ಆಟೋದವ್ರಿಗೆಲ್ಲ ಏನು ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರ್ತದೆ ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರ್ಬೋದು ಸರ್. ಬರ್ತೇವೆ ಸರ್. ನಾವು ಡೈಲಿ ಗ್ರೂಪಲ್ಲಿ ಹಾಕ್ತಿರ್ತೀವಿ, ಸ್ಟಾಕ್ ಖಾಲಿ ಆಗಿದೆ ನಿನ್ನೆ ಅಂತ ಹಾಕಿದ್ದೀನಿ, ಬರ್ತೇವೆ ಸರ್. ಒಟ್ಟು ಭಾಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಮತ್ತೆ ಏನು ಹೇಳ್ತೀರ? ಮತ್ತು ಆ ಬಂಕು ಬಂದಿದೆ ಸರ್. ಇವಾಗ ಅದು ಬಂಕ್ ಬಂದಾಗೆ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತು ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆಲೆಗಾಗಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನು ಮಾಡುತ್ತೆ ಸರ್? 2 ದಿವಸ ಸರ್, ಖಾಲಿನ ಅದೀವಿ. ಬಂಕ್ ಮುಂದೆ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ, ಮತ್ತೆ ಹೆಂಗೆ ಈಗ ಅಡ್ಡಾಡೋದು ನೀವು? LPGನ ಇಲ್ಲ ಸರ್, ಏನು ಮಾಡ್ಬೇಕು? ಪೆಟ್ರೋಲ್ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದೀವಿ ಸರ್. 16 ರೂಪಾಯಿ ಕೊಡ್ತೀನಿ ನಾನು ಆಗುಂತಾರೆ ಅವರು. ಈಗ ಮತ್ತೆ ಮುಂದೆ ಹೆಂಗೆ ಏನು ಮಾಡೋರು? ಹಿಂಗಾದ್ರೆ ನಿಮ್ಮ ಜೀವನ ಎಲ್ಲ ಕಷ್ಟ ಆಗುತ್ತೆ. ಭಾಳ ಕಷ್ಟ ಆಗುತ್ತೆ ಸರ್. ಗಾಡಿ ಕಂತ ಹಾಕ್ಬೇಕು, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನವ್ರು. ಏನು ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗುತ್ತೆ ಸರ್. ಹಾಂ, ಮತ್ತು ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ? ಮತ್ತು ನಾಳೆಯಿಂದ ಅದ ತಿಳಿಯವಲ್ಲ ಸರ್, ಏನು ಮಾಡ್ಬೇಕು ಅನ್ನೋದು. ಪೆಟ್ರೋಲ್ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು LPG ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ನಲ್ಲಿ ಹೊಡೆದ್ರೆ ಲಾಸ್ ಸರ್. ಅದು ಎಲ್ಲ ಪಂಪು ಬಂದಾಗ ಈ 2 ಬಂಕ್ ಬಂದದ ಸರ್. ಮತ್ತೆ ಹೆಂಗೆ ಮಾಡೋದು ಈಗ ಮುಂದೆ? ಇದಕ್ಕೆ ಅದ ತಿಳಿಯವಲ್ಲ ಸರ್, ಏನು ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದರೆ ಈಗಾಗಲೇ LPG ಸಿಗದೆ ಏನಂದರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ದಿನಮುದ್ದ ದುಡಿಮೆಯನ್ನು ನಂಬಿಕೊಂಡು ಜೀವನ ಮಾಡೋರು. ಇವರಿಗೆ ಏನಂದರೆ ತಿಂಗಳಾದರೆ ನಾವು ಫೈನಾನ್ಸ್ಗಳಿಗೆ ಕಂತನ್ನು ಕಟ್ಟಬೇಕು, ಮನೆ ನಿರ್ವಹಣೆಯನ್ನು ಮಾಡಬೇಕು. ಆದರೆ ಸದ್ಯ LPG ಸಿಗದೇ ಇರೋ ಕಾರಣದಿಂದ ನಾವು ಆಟೋಗಳನ್ನು ಈಗ ಲೈನಾಗಿ ನಿಲ್ಲಿಸಿದ್ದೀವಿ, ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಆಟೋ LPG ಬಂಕ್ಗಳು ಈಗ ಬಂದಾಗಿದ್ದಾವೆ. ಸದ್ಯ ಏನಂದರೆ ಕೊಪ್ಪಳದಲ್ಲಿರುವಂಥ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದರೆ ಹೊಸಪೇಟೆ ರಸ್ತೆಯಲ್ಲಿರುವಂಥ ಗೋ ಗ್ಯಾಸ್ ಆಟೋ LPG ಬಂಕ್ನಲ್ಲಿದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದಾಗಿದೆ. ಇದರಿಂದ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಚಾಲನೆ ಮಾಡ್ತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ LPG ಸಿಗದೆ ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, LPG ಸಿಗದೆ ತಮ್ಮ ಆಟೋಗಳನ್ನು ಇದೇ ಒಂದು ಬಂಕ್ನಲ್ಲಿ ಈಗ ಲೈನ್ ಆಗಿ ಇಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ ನನ್ನ ಇನ್ನೊಂದು ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. 10ಕ್ಕೂ ಹೆಚ್ಚು ಆಟೋಗಳು LPG ಸಿಗದೆ ಪಂಪ್ಗಳ
ಮುಂದೆ ಇಲ್ಲಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ಇವರೆಲ್ಲರೂ ಕಳೆದ 2 ದಿನಗಳಿಂದ ಯಾವುದೇ ರೀತಿಯಾದಂಥ ನಾವು ಸರ್ವಿಸನ್ನು ಕೊಡೋಕ್ಕಾಗ್ತಾ ಇಲ್ಲ, ದಿನದ ದುಡಿಮೆಯನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈಗ ಗ್ಯಾಸ್ ಮುಖಾಂತರ ಇವರು ನಗರದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನು ಮಾಡಿದರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗುತ್ತೆ, ಅಂದರೆ ಖರ್ಚಾಗುತ್ತೆ. ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ. ಇಲ್ಲಿಗ ಏನಂತಂದರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನು ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡಿರಿ, ಏನಾಗೈತೆ ಪಂಪ್ ಒಳಗೆ? ಸರ್ ನಿನ್ನೆ ಸ್ಟಾಕ್ ಖಾಲಿಯಾಗಿದೆ ನಮ್ಮದು ಮಧ್ಯಾಹ್ನದಿಂದ. ಅದ್ರಾಗ ಸ್ಟಾಕ್ ಬರ್ತದೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರ್ತದೆ ಸರ್. ಇಷ್ಟು ದಿನ ಚಲೋ ಇತ್ತು ಸರ್ ಬಂಕ್, ಇವಾಗ ಖಾಲಿಯಾಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿಯಾಗಿದೆ ಸರ್. ಈಗ ಮತ್ತೆ ಬರೋಂಥ ಆಟೋದವ್ರಿಗೆಲ್ಲ ಏನು ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರ್ತದೆ ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರ್ಬೋದು ಸರ್. ಬರ್ತೇವೆ ಸರ್. ನಾವು ಡೈಲಿ ಗ್ರೂಪಲ್ಲಿ ಹಾಕ್ತಿರ್ತೀವಿ. ಸ್ಟಾಕ್ ಖಾಲಿಯಾಗಿದೆ ನಿನ್ನೆ ಅಂತ ಹಾಕಿದ್ದೀನಿ, ಬರ್ತೇವೆ ಸರ್. ಒಟ್ಟು ಭಾಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಮತ್ತೆ ಏನು ಹೇಳ್ತೀರ? ಮತ್ತು ಆ ಬಂಕು ಬಂದಿದೆ ಸರ್ ಇವಾಗ. ಅದು ಬಂಕ್ ಬಂದಾಗೆ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತು ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತೀವಿ ಸರ್. ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆ ಮೇಲಾಗಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನು ಮಾಡುತ್ತೆ ಸರ್? 2 ದಿವಸ ಸರ್ ಖಾಲಿನ ಅದೀವಿ. ಬಂಕ್ ಮುಂದೆ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ, ಮತ್ತೆ ಹೆಂಗೆ ಈಗ ಅಡ್ಡಾಡೋದು ನೀವು? ಎಲ್ ಪಿ ಜಿನ ಇಲ್ಲ ಸರ್, ಏನು ಮಾಡಬೇಕು? ಪೆಟ್ರೋಲ್ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದೀವಿ ಸರ್. 16 ರೂಪಾಯಿ ಕೊಡ್ತೀನಿ ನನಗೊಂದಾರ ಅವರು. ಈಗ ಮತ್ತೆ ಮುಂದೆ ಹೆಂಗೆ ಏನು ಮಾಡೋರು? ಹಿಂಗಾದ್ರೆ ನಿಮ್ಮ ಜೀವನ ಎಲ್ಲ ಕಷ್ಟ ಆಗುತ್ತೆ. ಭಾಳ ಕಷ್ಟ ಆಗುತ್ತೆ ಸರ್. ಗಾಡಿ ಕಂತ ಹಾಕ್ಬೇಕು, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನವ್ರು. ಏನು ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗುತ್ತೆ ಸರ್. ಹಾಂ, ಮತ್ತು ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ ಮತ್ತೆ ನಾಳೆಯಿಂದ ಅದ ತಿಳಿಯವಲ್ಲ ಸರ್, ಏನು ಮಾಡ್ಬೇಕು ಅನ್ನೋದು. ಪೆಟ್ರೋಲ್ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು ಎಲ್ ಪಿ ಜಿ ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ನಲ್ಲಿ ಹೊಡೆದ್ರೆ ಲಾಸ್ ಸರ್. ಅದು ಎಲ್ಲ ಬಂಪು ಬಂದಾಗ ಈ 2 ಬಂಕ್ ಬಂದದ ಸರ್. ಮತ್ತೆ ಹೆಂಗೆ ಮಾಡೋದು ಈಗ ಮುಂದೆ ಅದ ತಿಳಿಯವಲ್ಲ ಸರ್, ಏನು ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದರೆ ಈಗಾಗಲೇ LPG ಸಿಗದೆ ಏನಂದರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ದಿನಮೊದ್ದ ದುಡಿಮೆಯನ್ನು ನಂಬಿಕೊಂಡು ಜೀವನ ಮಾಡೋರು. ಇವರಿಗೆ ಏನಂದರೆ ತಿಂಗಳಾದರೆ ನಾವು ಫೈನಾನ್ಸ್ಗಳಿಗೆ ಕಂತನ್ನು ಕಟ್ಟಬೇಕು, ಮನೆ ನಿರ್ವಹಣೆಯನ್ನು ಮಾಡಬೇಕು. ಆದರೆ ಸದ್ಯ LPG ಸಿಗದೇ ಇರೋ ಕಾರಣದಿಂದ ನಾವು ಆಟೋಗಳನ್ನು ಈಗ ಲೈನಾಗಿ ನಿಲ್ಲಿಸಿದ್ದೀವಿ, ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಸಾಕಷ್ಟು ತೊಂದರೆಯಾಗಿತ್ತು. ಹೋಟೆಲ್ ಉದ್ಯಮದ ಮೇಲೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದರೆ ಈಗ ಏನಂತಂದರೆ ಸಾರಿಗೆ ವ್ಯವಸ್ಥೆಯ ಮೇಲೂ ಕೂಡ ಒಂದು ರೀತಿ ಹೊಡೆತ ಬೀಳ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಏನು ಆಟೋ LPG ಬಂಕ್ಗಳು ಈಗ ಬಂದಾಗಿದ್ದಾವೆ. ಸದ್ಯ ಏನಂದರೆ ಕೊಪ್ಪಳದಲ್ಲಿರುವಂಥ 2 ಆಟೋ LPG ಬಂಕ್ಗಳು ಬಂದಾಗಿದ್ದು, ಸದ್ಯ ನಾನು ಏನಂತಂದರೆ ಹಾಸ್ಪಿಟಲ್ ರಸ್ತೆಯಲ್ಲಿರುವಂಥ ಗೋ ಗ್ಯಾಸ್ ಆಟೋ LPG ಬಂಕ್ನಲ್ಲಿದ್ದೀನಿ. ಕಳೆದ 2 ದಿನಗಳಿಂದ ಈ ಒಂದು ಗೋ ಗ್ಯಾಸ್ ಆಟೋ LPG ಪಂಪ್ ಏನಿದೆ ಇದು ಬಂದಾಗಿದೆ. ಇದರಿಂದ ಈಗಾಗಲೇ ಏನು ಕೊಪ್ಪಳ ಜಿಲ್ಲೆಯಲ್ಲಿ ನಗರದಲ್ಲಿ ಓಡಾಡ್ತಕ್ಕಂತಹ ಆಟೋಗಳಿಗಾಗಿರ್ಬೋದು, ಈ ಒಂದು LPG ಮುಖಾಂತರ ಏನು ಚಾಲನೆ ಮಾಡ್ತಕ್ಕಂತಹ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಆಟೋ LPG ಸಿಗದೆ ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, LPG ಸಿಗದೆ ಏನು ತಮ್ಮ ಆಟೋಗಳನ್ನು ಇದೇ ಒಂದು ಬಂಕ್ನಲ್ಲಿ ಈಗ ಲೈನ್ ಆಗಿ ಇಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ. ಇದು ಒಂದು ಕಡೆ ಆದರೆ ನನ್ನ ಇನ್ನೊಂದು ಭಾಗದಲ್ಲಿ ಕೂಡ ನಿಮಗೆ ತೋರಿಸ್ತೀನಿ. ಏನಂದರೂ 10ಕ್ಕೂ ಹೆಚ್ಚು ಆಟೋಗಳು ಏನಂತಂದರೆ LPG ಸಿಗದೆ ಆಟೋ ಏನು ಪಂಪ್ಗಳ ಮುಂದೆ ಇಲ್ಲಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ಇವರೆಲ್ಲರೂ ಕಳೆದ 2 ದಿನಗಳಿಂದ ಯಾವುದೇ ರೀತಿಯಾದಂಥ ನಾವು ಸರ್ವಿಸನ್ನು ಕೊಡೋಕ್ಕಾಗ್ತಾ ಇಲ್ಲ, ದಿನದ ದುಡಿಮೆಯನ್ನು ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಈಗ ಗ್ಯಾಸ್ ಮುಖಾಂತರ ಇವರು ನಗರದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ರು. ಆದರೆ ಪೆಟ್ರೋಲ್ಗಳ ಮುಖಾಂತರ ನಾವು ಸಂಚಾರವನ್ನು ಮಾಡಿದರೆ ನಮಗೆ ಇದು ವರ್ಕೌಟ್ ಆಗಲ್ಲ, ಹೆಚ್ಚಿನ ಒಂದು ಭಾರ ಆಗುತ್ತೆ, ಅಂದರೆ ಖರ್ಚಾಗುತ್ತೆ. ಇದರಿಂದ ನಮ್ಮ ಜೀವನೋಪಾಯ ನಡೀಲಿಕ್ಕೆ ಕಷ್ಟ ಆಗುತ್ತೆ ಅಂತಾರೆ. ಇಲ್ಲಿಗ ಏನಂತಂದರೆ ಪಂಪ್ನ ಸಿಬ್ಬಂದಿಗಳಿಗೆ ಕೂಡ ಇದ್ದಾರೆ ನಮ್ಮ ಜೊತೆ, ಆಟೋ ಡ್ರೈವರ್ ಕೂಡ ಇದ್ದಾರೆ. ಪಂಪ್ನ ಸಿಬ್ಬಂದಿಯನ್ನು ಕೇಳ್ತೀನಿ, ಯಾವಾಗಿಂದ ಬಂದ್ ಮಾಡಿರಿ, ಏನಾಗೈತೆ ಪಂಪ್ ಒಳಗೆ? ಸರ್ ನಿನ್ನೆ ಸ್ಟಾಕ್ ಖಾಲಿಯಾಗಿದೆ ನಮ್ಮದು ಮಧ್ಯಾಹ್ನದಿಂದ. ಅದ್ರಾಗ ಸ್ಟಾಕ್ ಬರ್ತದೆ ಸರ್, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಬರ್ತದೆ ಸರ್. ಇಷ್ಟು ದಿನ ಚಲೋ ಇತ್ತು ಸರ್ ಬಂಕ್, ಇವಾಗ ಖಾಲಿಯಾಗಿದೆ ಸರ್. ನಿನ್ನೆ ಮಧ್ಯಾಹ್ನ ಖಾಲಿಯಾಗಿದೆ ಸರ್. ಈಗ ಮತ್ತೆ ಬರೋಂಥ ಆಟೋದವ್ರಿಗೆಲ್ಲ ಏನು ಹೇಳ್ತಾರೆ? ಕಳಿಸಿದ್ವಿ ಸರ್, ಕಂಪ್ನಿ ಕಳಿಸಿದ್ವಿ. ಅವ್ರು ಲೋಡ್ ಕಳಿಸಿದ್ರೆ ನಾವು ಅನ್ಲೋಡ್ ಮಾಡ್ಕೊಂಡು ಪಂಪ್ ಚಾಲು ಮಾಡ್ತೀವಿ ಸರ್. ಯಾವಾಗ ಬರ್ತದೆ ಅಂತ ಹೇಳ್ಯಾರ? ಒಟ್ಟು ಇವತ್ತು ನಾಳೆ ಬರ್ಬೋದು ಸರ್. ಬರ್ತೇವೆ ಸರ್. ನಾವು ಡೈಲಿ ಗ್ರೂಪಲ್ಲಿ ಹಾಕ್ತಿರ್ತೀವಿ. ಸ್ಟಾಕ್ ಖಾಲಿಯಾಗಿದೆ ನಿನ್ನೆ ಅಂತ ಹಾಕಿದ್ದೀನಿ, ಬರ್ತೇವೆ ಸರ್. ಒಟ್ಟು ಭಾಳ ಜನ ಆಟೋದವರೆಲ್ಲ ಬರತ್ತಾರಲ್ಲ, ಮತ್ತೆ ಏನು ಹೇಳ್ತೀರ? ಮತ್ತು ಆ ಬಂಕು ಬಂದಿದೆ ಸರ್ ಇವಾಗ. ಅದು ಬಂಕ್ ಬಂದಾಗೆ 15-20 ದಿನ ಆಯ್ತು ಸರ್. ನಮ್ದು ಇವಾಗ ನಿನ್ನೆ ಬಂದಾಗಿದೆ ಸರ್. ಮತ್ತು ಅವ್ರು ಬರ್ತಾರೆ, ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ ಮೇಲೆ ಅನ್ಲೋಡ್ ಮಾಡ್ಕೊಂಡು ಹಾಕ್ತೀವಿ ಅಂತ ಹೇಳ್ತೀವಿ ಸರ್.
ಅದೇ ರೀತಿ ಇಲ್ಲಿ ಆಟೋ ಡ್ರೈವರ್ಗಳು ಕೂಡ ಇದ್ದಾರೆ. ನಿನ್ನೆಯಿಂದನೂ ಕೂಡ ಇವರಿಗೆ ಯಾವುದೇ ರೀತಿ ದುಡಿಮೆ ಇಲ್ಲ, ಹಾಗಾಗಿ ವಾಹನವನ್ನು ಪಾರ್ಕ್ ಮಾಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ನಿಮ್ಮ ಆಟೋ ಬಂದಾಗ ಏನು ಮಾಡುತ್ತೆ ಸರ್ 2 ದಿವಸ ಸರ್ ಖಾಲಿನ ಅದೀವಿ, ಬಂಕ್ ಮುಂದೆ ಗಾಡಿ ನಿಂದ್ರಿಸಿವಿ ಸರ್. ಅಲ್ಲ, ಮತ್ತೆ ಹೆಂಗೆ ಈಗ ಅಡ್ಡಾಡೋದು ನೀವು? ಎಲ್ ಪಿ ಜಿನ ಇಲ್ಲ? ಈ ಎಲ್ ಪಿ ಜಿನ ಇಲ್ಲ ಸರ್, ಏನು ಮಾಡ್ಬೇಕು? ಪೆಟ್ರೋಲ್ನಲ್ಲಿ ಹೊಡಿಬೇಕಂದ್ರೆ ಪೆಟ್ರೋಲ್ ಸಿಗ್ತಾ ಇಲ್ಲ ಸರ್. 100 ರೂಪಾಯಿ ನಮಗೆ ವರ್ಕೌಟ್ ಆಗಲ್ಲ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಸರ್. 10 ರೂಪಾಯಿ ಸೀಟ್ ಇಷ್ಟು ದಿವಸ ಹೊಡೆದಿವಿ ಸರ್. 16 ರೂಪಾಯಿ ಕೊಡ್ತೀನಿ ನಾನು ಕುಂತಾರ ಅವರು. ಈಗ ಮತ್ತೆ ಮುಂದೆ ಹೆಂಗೆ ಏನು ಮಾಡೋರು? ಹಿಂಗಾದ್ರೆ ನಿಮ್ಮ ಜೀವನ ಎಲ್ಲ ಕಷ್ಟ ಆಗುತ್ತೆ. ಭಾಳ ಕಷ್ಟ ಆಗುತ್ತೆ ಸರ್. ಗಾಡಿ ಕಂತ ಹಾಕ್ಬೇಕು, ಅವ್ರು ಕೇಳಂಗಿಲ್ಲ ಫೈನಾನ್ಸ್ನವ್ರು. ಏನು ಮಾಡ್ಬೇಕು ಮುಂದೆ ತಿಳಿಯವಲ್ಲ ಸರ್ ನಮ್ಗೆ. ದಿನ ಎಷ್ಟು ದುಡಿತಿದ್ರಿ ನೀವು ಇದ್ರಾಗ? ಸರ್ 600-700 ರೂಪಾಯಿ ದುಡಿಮೆ ಆಗುತ್ತೆ ಸರ್. ಹಾಂ, ಮತ್ತೆ ಈಗೆಲ್ಲ ನಿಮ್ಗೆ ಮತ್ತೆ ಈಗ ಬಂದಾದ್ರೆ ಹೆಂಗೆ ಮತ್ತೆ ನಾಳೆಯಿಂದ? ನಾಳೆಂತ್ರ ಅದ ತಿಳಿಯವಲ್ಲ ಸರ್ ಏನು ಮಾಡ್ಬೇಕು ಅನ್ನೋದು. ಪೆಟ್ರೋಲ್ನಲ್ಲಿ 10 ಕೊಡುತ್ತೆ ಸರ್ ಮೈಲೇಜ್. ಇದು ಎಲ್ ಪಿ ಜಿ ಅಂದ್ರೆ ಒಂದು 18-20 ಕೊಡುತ್ತೆ. ಪೆಟ್ರೋಲ್ನಲ್ಲಿ ಹೊಡೆದ್ರೆ ಲಾಸ್ ಸರ್ ಅದು. ಎಲ್ಲ ಬಂಪು ಬಂದಾಗ ಈ 2 ಬಂಕ್ ಬಂದದ ಸರ್. ಮತ್ತೆ ಹೆಂಗೆ ಮಾಡೋದು ಈಗ ಮುಂದೆ ಇದಕ್ಕೆ? ಮುಂದೆ ಅದ ತಿಳಿಯವಲ್ಲ ಸರ್ ಏನು ಮಾಡ್ಬೇಕು ಅನ್ನೋದು. ಸದ್ಯ ಏನಂತಂದರೆ ಈಗಾಗಲೇ ಎಲ್ ಪಿ ಜಿ ಸಿಗದೆ ಏನಂದರೆ ಆಟೋ ಡ್ರೈವರ್ಗಳು ಒಂದು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರು ದಿನಮೊದ್ದ ದುಡಿಮೆಯನ್ನು ನಂಬಿಕೊಂಡು ಜೀವನ ಮಾಡೋರು. ಇವರಿಗೆ ಏನಂದರೆ ತಿಂಗಳಾದರೆ ನಾವು ಫೈನಾನ್ಸ್ಗಳಿಗೆ ಕಂತನ್ನು ಕಟ್ಟಬೇಕು, ಮನೆ ನಿರ್ವಹಣೆಯನ್ನು ಮಾಡಬೇಕು. ಆದರೆ ಸದ್ಯ ಎಲ್ ಪಿ ಜಿ ಸಿಗದೇ ಇರೋ ಕಾರಣದಿಂದ ನಾವು ಆಟೋಗಳನ್ನು ಈಗ ಲೈನಾಗಿ ನಿಲ್ಲಿಸಿದ್ದೀವಿ, ನಮ್ಮ ದುಡಿಮೆಗೆ ಒಂದು ಪೆಟ್ಟು ಬಿದ್ದಿದೆ ಅಂತಕ್ಕಂಥ ಮಾತನ್ನು ಇಲ್ಲಿರುವಂಥ ಆಟೋ ಡ್ರೈವರ್ಗಳು ಹೇಳ್ತಾ ಇದ್ದಾರೆ. ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.